Welcome back to the physics classes. In this class, I am going to explain detailed solution regarding the Karnataka CET 2020 paper. ನೋಡಿ ಇಲ್ಲಿ detailed solution ಮತ್ತೆ ಕಾನ್ಸೆಪ್ಟ್ಸ್ ಗಳನ್ನ ನೀಟಾಗಿ ಕಲಿಬೇಕು. ಯಾಕಂದ್ರೆ ಸೋ ಮೆನಿ ಕ್ವಶನ್ಸ್ ಈ ಕ್ವಶನ್ಸ್ ನಿಮ್ಮ ನೀಟಲ್ಲಿ ಮತ್ತೆ ಜೆ ಮೇನ್ಸ್ ಅಲ್ಲಿ ಆಗಿರಬಹುದು ನೆಕ್ಸ್ಟ್ ಕರ್ನಾಟಕ ಸಿಇಟಿ ಪೇಪರ್ಸ್ ನಲ್ಲಿ ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆ, ನಾನು ಇಂದು ಈ ಕ್ಲಾಸ್ ಅಲ್ಲಿ ನಾನು ಫಸ್ಟ್ ಪಿ ಯು ಕ್ಲಾಸ್ ಅಲ್ಲಿ ಬಂದಿರತಕ್ಕಂತ ಟಾಪಿಕ್ಸ್ ನ ಫಸ್ಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಆ ಕ್ವಶನ್ಸ್ ನ ನೋಡಿ. ಫಸ್ಟ್ ಕ್ವಶನ್ ಏನಂತ ಹೇಳಿದ್ರೆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಇಂದ ಎ ಸಿಲಿಂಡ್ರಿಕಲ್ ವೈರ್ ಆಸ್ ಅ ಮಾಸ್ ರೇಡಿಯಸ್ ಅಂಡ್ ಲೆಂತ್ ಆರ್ ಗಿವನ್, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಇನ್ ದ ಮೆಜರ್ಮೆಂಟ್ ಆಫ್ ಡೆನ್ಸಿಟಿ. ನೋಡಿ, ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ದ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ಜೆಇ ಮೇನ್ಸ್ ಅಲ್ಲೂ ಕೂಡ ನೀಟಲ್ಲೂ ಸೋ ಮೆನಿ ಟೈಮ್ ರಿಪೀಟ್ ಆಗಿದೆ. ನೋಡಿ, ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಫಸ್ಟ್ ಕ್ವಶನ್ ಅಲ್ಲಿ ಮಾಸ್ ಆಫ್ ದ ಬಾಡಿನ ಕೊಟ್ಟಿದ್ದಾರೆ. ಮಾಸ್ ಆಫ್ ದ ಬಾಡಿ ಎಷ್ಟಿದೆ ಅಂದ್ರೆ 0.3 ಪ್ಲಸ್ ಆರ್ ಮೈನಸ್ 0.003 ಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ರೇಡಿಯಸ್ ಆಫ್ ದ ಬಾಡಿ ಇಸ್ ಗಿವನ್ 0.5 ಪ್ಲಸ್ ಆರ್ ಮೈನಸ್ 0.005 ಮೀಟರ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದೇ ರೀತಿ ಲೆಂತ್ ಆಫ್ ದ ಬಾಡಿ ಇಸ್ ಗಿವನ್, ಲೆಂತ್ ಆಫ್ ದ ಬಾಡಿ ಇಸ್ 6 ಪ್ಲಸ್ ಆರ್ ಮೈನಸ್ 0.06 ಸೆಂಟಿಮೀಟರ್ ಇಸ್ ಗಿವನ್. ಇಲ್ಲಿ ಕೊಟ್ಟು ಏನ್ ಕೇಳಿರೋದಂದ್ರೆ ವಾಟ್ ಈಸ್ ದ ಡೆನ್ಸಿಟಿ ಪರ್ಸೆಂಟೇಜ್ ಇಂದ ಕ್ಯಾಲ್ಕುಲೇಷನ್ ಆಫ್ ಡೆನ್ಸಿಟಿ ಕೇಳಿದ್ದಾರೆ. ಇಲ್ಲಿ ಆಬ್ಜೆಕ್ಟ್ ಯಾವ ಶೇಪ್ ಅಲ್ಲಿ ಇದೆ ಅಂದ್ರೆ ದಟ್ ಈಸ್ ಇನ್ ದ ಸಿಲಿಂಡರ್. ನೋಡಿ, ಡೆನ್ಸಿಟಿ ಆಫ್ ದ ಬಾಡಿನ ಯಾವ ರೀತಿ ಮಾಡ್ತೀವಿ? ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. What is the volume of the cylinder? That is mass divided by volume of the cylinder is pi r square L. This is the volume of the cylinder. ಹಾಗಾದ್ರೆ ಪರ್ಸೆಂಟೇಜ್ ಎರರ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು? ನೋಡಿ, ಪರ್ಸೆಂಟೇಜ್ ಎರರ್ ಯಾವ ರೀತಿ ಬರೀತಾರೆ ಅಂದ್ರೆ ಡೆಲ್ಟಾ ರೋ ಡಿವೈಡೆಡ್ ಬೈ ರೋ ಇಂಟು 100. ದಿಸ್ ಇಸ್ ಕಾಲ್ಡ್ as ಪರ್ಸೆಂಟೇಜ್ ಎರರ್ ಇನ್ ದ ಕ್ಯಾಲ್ಕುಲೇಷನ್ ಆಫ್ ಡೆನ್ಸಿಟಿ. ದಟ್ ಈಸ್ ಈಕ್ವಲ್ ಟು ಅದೇ ರೀತಿ ಮಾಸ್ ಅನ್ನ ಬರ್ಕೊಂಡ್ರೆ ಡೆಲ್ಟಾ ಎಂ ಇಂಟು ಎಂ ಇಂಟು 100 ಪ್ಲಸ್. ನೋಡಿ, ಪರ್ಸೆಂಟೇಜ್ ಎರರ್ ಬರೆಯುವಾಗ ಕಾನ್ಸ್ಟೆಂಟ್ ಟರ್ಮ್ಗಳನ್ನ ಎಲಿಮಿನೇಟ್ ಮಾಡಿ. ಇಲ್ಲಿ ಪೈ ಅನ್ನೋದು ಕಾನ್ಸ್ಟೆಂಟ್, ಹಾಗಾಗಿ ಕಾನ್ಸ್ಟೆಂಟ್ ಟರ್ಮ್ ತಗೋಬಾರ್ದು. ಈ ಪವರ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ಮಲ್ಟಿಪ್ಲಿಕೇಶನ್ ಅಲ್ಲಿ ಬರೀಬೇಕು. ಪವರ್ ಎಷ್ಟಿದೆ? ಇಲ್ಲಿ 2 ಇದೆ. ಡೆಲ್ಟಾ ಆರ್ ಬೈ ಆರ್ ಇಂಟು 100 ಪ್ಲಸ್ ಅದೇ ರೀತಿ ಎಲ್ ಡೆಲ್ಟಾ ಎಲ್ ಬೈ ಎಲ್ ಇಂಟು 100. ನೋಡಿ, ಇಲ್ಲಿ ಡೆಲ್ಟಾ ಎಲ್ ಮತ್ತೆ ಎಲ್ ಅಥವಾ ಡೆಲ್ಟಾ ಎಂ ನ ಯಾವ ರೀತಿ ಕ್ವಶನ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದಂದ್ರೆ ಯಾವ್ದು ಬಿಗ್ಗರ್ ವ್ಯಾಲ್ಯೂ ಇರುತ್ತಾ ಅದು ಎಂ ಆಗಿರುತ್ತೆ, ಯಾವ್ದು ಸ್ಮಾಲರ್ ವ್ಯಾಲ್ಯೂ ಇರುತ್ತಾ ಅದು ಡೆಲ್ಟಾ ಎಂ ಆಗಿರುತ್ತೆ. ಸಿಮಿಲರ್ಲಿ ಆರ್ ಅಲ್ಲಿ ಮತ್ತೆ ಎಲ್ ಅಲ್ಲಿ. ಹಾಗಾದ್ರೆ ಡೆಲ್ಟಾ ಎಂ ಏನಾಯ್ತು? ಡೆಲ್ಟಾ ಎಂ ಈಸ್ 0.003 ಡಿವೈಡೆಡ್ ಬೈ ಎಂ ಈಸ್ 0.3 ಇಂಟು 100 ಪ್ಲಸ್ 2 ಇಂಟು ಡೆಲ್ಟಾ ಆರ್ ಇಸ್ 0.005 ಡಿವೈಡೆಡ್ ಬೈ 0.5 ಇಂಟು 100 ಪ್ಲಸ್ ಎಲ್ ಅನ್ನೋದು 0.06 ಡಿವೈಡೆಡ್ ಬೈ 6 ಇಂಟು 100. ನೋಡಿ, ಸಿಂಪ್ಲಿಫಿಕೇಶನ್ ಅನ್ನ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡದಲ್ಲೇ ಮಾಡಬೇಕಾಗಿರುತ್ತೆ. ಹಾಗಾಗಿ ಇದನ್ನ 0.3 ಇದೆ, ಇದನ್ನು 0.3 ಅಲ್ಲಿ ಬರ್ಕೊಂಡ್ರೆ 0.3 ಇಂಟು 10⁻⁻². ಪವರ್ ನಾನು ಲೆಫ್ಟ್ ಸೈಡ್ ಶಿಫ್ಟ್ ರೈಟ್ ಸೈಡ್ ಶಿಫ್ಟ್ ಮಾಡ್ತೀನಿ, ನೆಗೆಟಿವ್ ಪವರ್ ಇನ್ಕ್ರೀಸ್ ಆಗುತ್ತೆ. 10⁻100 ನ 10⁻2 ಅಂತ ಬರ್ಕೋಬಹುದು. 0.3 ಪ್ಲಸ್ 2 ಇಂಟು ಇದನ್ನ ನಾವೇನ್ ಬರ್ಕೋಬಹುದು 0.5 ಇಂಟು 10⁻⁻² ಇಂಟು 10⁻2 ಡಿವೈಡೆಡ್ ಬೈ 0.5 ಪ್ಲಸ್ 6 ಇಂಟು 10⁻⁻². ಇಲ್ಲಿ 100 ಇದೆ, ಅದು 10⁻2 ಡಿವೈಡೆಡ್ ಬೈ 6 ಗೆಟ್ ಕ್ಯಾನ್ಸಲ್ ಔಟ್. ಇಯರ್ ಆಲ್ಸೋ ಗೆಟ್ ಕ್ಯಾನ್ಸಲ್ ಔಟ್. ರಿಮೈನಿಂಗ್ ವಿಲ್ ಬಿ, ಇಲ್ಲಿ ಏನಾಯ್ತು 1 ಉಳಿತು, ಪ್ಲಸ್ ಇಲ್ಲಿ 2 ಇಂಟು 1 is 2 ಪ್ಲಸ್ 1, ಸೊ ದಟ್ 4%. ಆಪ್ಷನ್ ಕ್ವಶನ್ ಅಲ್ಲಿ ಆನ್ಸರ್ ಡಿ ಕೊಟ್ಟಿದ್ದಾರೆ. ಆನ್ಸರ್ ಇಸ್ ಡಿ. ಓಕೆ, ನೋಡಿ, ಪರ್ಸೆಂಟೇಜ್ ಎರರ್ ಮಾಡಬೇಕಾದ್ರೆ ಈ ರೀತಿ ಬರ್ಕೋಬೇಕಾಗುತ್ತೆ. ಇಲ್ಲಿ ನೆಗೆಟಿವ್ ಪವರ್ ಇದ್ರೂ ಕೂಡ ನೀವು ಇಲ್ಲಿ ಬರ್ಕೋಬೇಕಾದ್ರೆ ಪ್ಲಸ್ ಅಂತಾನೆ ಬರ್ಕೋಬೇಕು, ಬಿಕಾಸ್ ಎರರ್ ಅಡಿಷನ್ ಆಗ್ತಾ ಹೋಗುತ್ತೆ. ಮತ್ತೆ ಯಾವುದೇ ಒಂದು ಕಾನ್ಸ್ಟೆಂಟ್ ಆಗಿದ್ರೂ ಕೂಡ ಅದನ್ನ ನಾವು ನೆಗ್ಲೆಕ್ಟ್ ಮಾಡಬೇಕು ಪರ್ಸೆಂಟೇಜ್ ಎರರ್ ಬರಬೇಕಾದ್ರೆ. ಫಾರ್ ಎಕ್ಸಾಂಪಲ್, ವಾಲ್ಯೂಮ್ ಆಫ್ ದ ಸ್ಪಿಯರ್ ಇದೆ 4/3 πr³. ವಾಟ್ ಈಸ್ ದ ಪರ್ಸೆಂಟೇಜ್ ಎರರ್ ಇನ್ ದ ಕ್ಯಾಲ್ಕುಲೇಷನ್ ಆಫ್ ವಾಲ್ಯೂಮ್ ಅಂತ ಕೇಳಿರ್ತಾರೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇದೇ ಆರ್ ನ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಆಗ ನಾವು ಪರ್ಸೆಂಟೇಜ್ ಎರರ್ ಬರಿಬೇಕಾದ್ರೆ ಹೇಗ್ ಬರ್ಕೋಬೇಕು ಅಂದ್ರೆ ಪರ್ಸೆಂಟೇಜ್ ಎರರ್ ಇಂದ ಕ್ಯಾಲ್ಕುಲೇಷನ್ ಆಫ್ ವಾಲ್ಯೂಮ್ ಆಫ್ ದ ಸ್ಪಿಯರ್ ನಾವ್ ಹೇಗ್ ಬರಿಬೇಕು? ಡೆಲ್ಟಾ ವಿ ಬೈ ವಿ ಇಂಟು 100 ಇಸ್ ಈಕ್ವಲ್ ಟು 4/3 ಅನ್ನೋದು ಕಾನ್ಸ್ಟೆಂಟ್, ಅದನ್ನ ಎಲಿಮಿನೇಟ್ ಮಾಡಬೇಕು. ಪವರ್ ಇರ್ತಕ್ಕಂಥ ಮಲ್ಟಿಪ್ಲೈ ಅಲ್ಲಿ ಬರಿಬೇಕು. ಸೊ ದಟ್ ಇಲ್ಲಿ ಎಷ್ಟಿದೆ 3 ಇಂಟು ಡೆಲ್ಟಾ ಆರ್ ಬೈ ಆರ್ ಇಂಟು 100. ಸೊ ದಟ್ 3 ಇಂಟು ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ? 1 ಬರುತ್ತೆ. ಡೆಲ್ಟಾ ಆರ್ ಇಸ್ 0.05
ಡಿವೈಡೆಡ್ ಬೈ 0.5 ಇಂಟು 100 ಮಾಡಿದಾಗ ಸೊ ದಟ್ 3%. ಈ ರೀತಿ ಮಾಡಬೇಕಾಗುತ್ತೆ. ಕಾನ್ಸ್ಟೆಂಟ್ ನ ಎಲಿಮಿನೇಟ್ ಮಾಡೋದು ಒಂದು ಕಾನ್ಸೆಪ್ಟ್, ಅನದರ್ ಕಾನ್ಸ್ಟೆಂಟ್ ಪವರ್ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಬರ್ಕೋಬೇಕಾದ್ರೆ ನೀವು ಪಾಸಿಟಿವ್ ಅಲ್ಲೇ ಬರ್ಕೋಬೇಕು. ದಿಸ್ ಸಿಂಪಲ್ ಪ್ರಾಬ್ಲಮ್ ಆಲ್ರೆಡಿ ಆಸ್ಕ್ಡ್ ಇನ್ ಯುವರ್ ನೀಟ್ ಎಕ್ಸಾಮಿನೇಷನ್ ಆಲ್ಸೋ. ನೋಡಿ ಸೆಕೆಂಡ್ ಕ್ವಶನ್, ನಿಮ್ಮ ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಅಲ್ಲಿ ಕೇಳಿದರೆ ಏನಿದೆ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ. ಈ ಕ್ವಶನ್ ಕೂಡ ನಿಮ್ ನೀಟ್ ಅಲ್ಲಿ ಆಲ್ರೆಡಿ ಕೇಳಿದರೆ. ನೋಡಿ ಕ್ವಶನ್ ಏನಿದೆ ಅಂದ್ರೆ ಕ್ವಶನ್ ನಂಬರ್ 2 ಅಲ್ಲಿ, at a metro station a girls walk up a stationary escalator in 20 seconds. She remains stationary on the escalator, then the escalator takes her up in 30 seconds. The time taken by her to walk up on the moving escalator will be. ನೋಡಿ ಏನು ಹೇಳಿ, ಸಿಂಪಲ್ ಕ್ವಶನ್. ಎಸ್ಕಲೇಟರ್ ಇದೆ, ಲೆಟ್ ಅಸ್ ಟೇಕ್ ಎಸ್ಕಲೇಟರ್ ಲೆಂತ್ ವಿಲ್ ಬಿ ಎಲ್ ಅಂತ ತಗೊಳ್ಳೋಣ. ಅರ್ಥ ಆಗ್ತಿದೆಯಲ್ವಾ? ಈಗ ಏನ್ ಮಾಡ್ತಿದ್ದಾರೆ, ಎಸ್ಕಲೇಟರ್ ಫಸ್ಟ್ ಕೇಸ್ ಅಲ್ಲಿ ರೆಸ್ಟ್ ಅಲ್ಲಿ ಇದೆ. ಗರ್ಲ್ ಏನ್ ಮಾಡ್ತಿದ್ದಾರೆ, ಮೂವ್ ಆಗ್ತಾ ಹೋಗ್ತಿದ್ದಾರೆ ಎಸ್ಕಲೇಟರ್ ಮೇಲೆ. ವಿತ್ ಟೈಮ್ ಟೇಕನ್ ಕೊಟ್ಟಿದ್ದಾರೆ, ಎಷ್ಟು ಟೈಮ್ ತಗೊಂತಿದ್ದಾಳೆ ಮೇಲ್ಗಡೆ, ಇಲ್ಲಿಂದ ಡೌನ್ ಇಂದ ಮೇಲ್ಗಡೆ ಹೋಗಕ್ಕೆ 20 ಸೆಕೆಂಡ್ ತಗೊಂತಿದ್ದಾರೆ. ಹಾಗಾದ್ರೆ ವೆಲಾಸಿಟಿ ಆಫ್ ದ ಗರ್ಲ್ ಎಷ್ಟಾಯ್ತು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟಿದೆ ಎಲ್, ಟೈಮ್ ಟೇಕನ್ ವಿಲ್ ಬಿ 20. ಈಗ ಸೆಕೆಂಡ್ ಕೇಸ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಗರ್ಲ್ ರೆಸ್ಟ್ ಅಲ್ಲಿ ಇದ್ದಾಳೆ, ಎಸ್ಕಲೇಟರ್ ಮೂವ್ ಆಗ್ತಿದೆ, ಎಸ್ಕಲೇಟರ್ ಡೌನ್ ಇಂದ ಇಲ್ಲಿಗೆ ಅಂದ್ರೆ ಎಸ್ಕಲೇಟರ್ ಗರ್ಲ್ ನ ಇಲ್ಲಿಂದ ಇಲ್ಲಿಗೆ ತಗೊಂಡೋಗಕ್ಕೆ ಎಷ್ಟು ಟೈಮ್ ತಗೊಂತಾ ಇದೆ, 30 ಸೆಕೆಂಡ್ ತಗೊಂತಾ ಇದೆ. ಹಾಗಾದ್ರೆ ವೆಲಾಸಿಟಿ ಆಫ್ ದ ಎಸ್ಕಲೇಟರ್ ಎಷ್ಟಾಯ್ತು, ಡಿಸ್ಟೆನ್ಸ್ ಇಸ್ ಸೇಮ್ ಎಲ್, ಟೈಮ್ ಟೇಕನ್ ವಿಲ್ ಬಿ 30 ಸೆಕೆಂಡ್. ಥರ್ಡ್ ಕೇಸ್ ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ಎಸ್ಕಲೇಟರ್ ಮೂವ್ ಆಗ್ತಿದೆ, ಗರ್ಲ್ ಕೂಡ ಮೂವ್ ಆಗ್ತಾ ಇದ್ದಾರೆ. ಹಾಗಾದ್ರೆ ವಾಟ್ ಈಸ್ ದ ಟೈಮ್ ಟೇಕನ್ ಬೈ ದ ಗರ್ಲ್ ಟು ರೀಚ್ ದ ಅಪ್ಪರ್ ಸರ್ಫೇಸ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಎಸ್ಕಲೇಟರ್ ವೆಲಾಸಿಟಿ ಇದೆ, ಗರ್ಲಿಗೂ ವೆಲಾಸಿಟಿ ಇದೆ. ಹಾಗಾದ್ರೆ ಎರಡೂ ಮೂವ್ ಆಗ್ತಿರೋದ್ರಿಂದ ಇಬ್ರು ಮೂವ್ ಆಗ್ತಿದ್ದಾರೆ. ಹಾಗಾಗಿ ಟೋಟಲ್ ವೆಲಾಸಿಟಿ ಇದೆ, ವೆಲಾಸಿಟಿ ಆಫ್ ದ ಗರ್ಲ್ ಪ್ಲಸ್ ವೆಲಾಸಿಟಿ ಆಫ್ ದ ಎಸ್ಕಲೇಟರ್. ವಾಟ್ ಈಸ್ ದ ವೆಲಾಸಿಟಿ, ಎಲ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಇಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ 20 ಪ್ಲಸ್ ಎಲ್ ಡಿವೈಡೆಡ್ ಬೈ 30. ಎಲ್ ಕಾಮನ್ ತಗೊಂಡ್ರೆ 1/t ಇಸ್ ಈಕ್ವಲ್ ಟು ಇಲ್ಲಿ 20 ಇಂಟು 30 LCM divided by 30 plus 20. So the time taken will be 20 into 30 divided by 50. So that 0 get cancelled out. This is ಎಷ್ಟಾಯ್ತು ನಿಮಗೆ, ಇದು 30 ಇದೆ. So that this is 50. So that t is equal to 60 divided by 5. So that t is equal to 12 seconds. So that time taken ಎಷ್ಟಾಗಿರುತ್ತೆ, 12 ಸೆಕೆಂಡ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ದ ಸಿಂಪಲ್ ಕ್ವಶನ್ ಆಸ್ಕ್ಡ್ ಇನ್ ಅವರ್ ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಓಕೆ, ನೆಕ್ಸ್ಟ್ ಕ್ವಶನ್. ದಿಸ್ ಇಸ್ ಫೇಮಸ್ ಕ್ವಶನ್, ರೈನ್ ವುಮೆನ್ ಪ್ರಾಬ್ಲಮ್ ಆರ್ ರೈನ್ ಸೈಕಲ್ ಪ್ರಾಬ್ಲಮ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಿಮ್ಮ NCERT ನಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಕ್ವಶನ್ ಅಲ್ಲಿ ಏನಿದೆ ಅಂದ್ರೆ ನೋಡಿ, ಕ್ವಶನ್ ನಂಬರ್ 3 ಅಲ್ಲಿ, ರೈನ್ ಈಸ್ ಫಾಲಿಂಗ್ ವರ್ಟಿಕಲಿ with a speed of 12 meter per second. A woman rides a bicycle with a speed of 12 meter per second in east to west direction. What is the direction in which she should hold her umbrella ಅಂತ ಕೇಳಿದರೆ. ನೋಡಿ ಕ್ವಶನ್ ತುಂಬಾ ಸಿಂಪಲ್ ಆಗಿದೆ. ರೈನ್ ಏನಾಗ್ತಿದೆ, ವರ್ಟಿಕಲಿ ಡೌನ್ವರ್ಡ್ ಬೀಳ್ತಾ ಇದೆ. ವಿತ್ ಎ ವೆಲಾಸಿಟಿ ಇಸ್ ಗಿವನ್ 12 ಮೀಟರ್ ಪರ್ ಸೆಕೆಂಡ್. ನೋಡಿ ಡೈರೆಕ್ಷನ್ ನ ಕೊಟ್ರೆ, ದಿಸ್ ಇಸ್ ವೆಸ್ಟ್, ದಿಸ್ ಇಸ್ ಈಸ್ಟ್, ದಿಸ್ ಇಸ್ ನಾರ್ತ್, ದಿಸ್ ಇಸ್ ಸೌತ್. ವುಮೆನ್ ಏನ್ ಮಾಡ್ತಾ ಇರೋದು, ಈಸ್ಟ್ ಇಂದ ಸೌತ್ ಕಡೆಗೆ ಮೂವ್ ಆಗ್ತಾ ಇದ್ದಾರೆ. ವಿತ್ ಎ ವೆಲಾಸಿಟಿ ಆಫ್ ದ ವುಮೆನ್ ವಿಲ್ ಬಿ 12 ಮೀಟರ್ ಪರ್ ಸೆಕೆಂಡ್. ನೋಡಿ, ಯಾರೋ ಒಬ್ರು ರೆಸ್ಟ್ ಅಲ್ಲಿ ಇದ್ದಾಗ ರೈನ್ ವರ್ಟಿಕಲಿ ಡೌನ್ವರ್ಡ್ ಬೀಳ್ತಾ ಇದೆ ಅಂದ್ರೆ ಅಂಬ್ರೆಲಾನೇ ನೀವು ರೈನಿನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಲ್ಡ್ ಮಾಡಬೇಕು. ಮೀನ್ಸ್ ವರ್ಟಿಕಲಿ ಅಪ್ವರ್ಡ್ ಹೋಲ್ಡ್ ಮಾಡಬೇಕಾಗುತ್ತೆ. ಈ ಕೇಸಲ್ಲಿ ಏನಾಗಿದೆ, ವುಮೆನ್ ಈಸ್ ಮೂವಿಂಗ್ ವಿತ್ ಎ ವೆಲಾಸಿಟಿ 12 ಮೀಟರ್ ಪರ್ ಸೆಕೆಂಡ್. ರೈನ್ ಕೂಡ ಮೂವಿಂಗ್ ವಿತ್ ಎ ವೆಲಾಸಿಟಿ 12 ಮೀಟರ್ ಪರ್ ಸೆಕೆಂಡ್. ಹಾಗಾಗಿ ಎರಡೂ ಬಾಡಿಗಳು ಮೂವ್ ಆಗಬೇಕಾದ್ರೆ ನಾವು ರಿಲೇಟಿವ್ ವೆಲಾಸಿಟಿ ಕಾನ್ಸೆಪ್ಟ್ ನ ತಗೋಬೇಕಾಗುತ್ತೆ. ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ನಾವು, ಫಸ್ಟ್ ವಾಟ್ ಈಸ್ ದ ರಿಲೇಟಿವ್ ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ವುಮೆನ್, ದಟ್ ಈಸ್ ವೆಲಾಸಿಟಿ ಆಫ್ ದ ರೈನ್ ಮೈನಸ್ ವೆಲಾಸಿಟಿ ಆಫ್ ದ ವುಮೆನ್. ಇದನ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು, ವೆಲಾಸಿಟಿ ಆಫ್ ದ ರೈನ್ ಪ್ಲಸ್ ಮೈನಸ್ ವೆಲಾಸಿಟಿ ಆಫ್ ದ ವುಮೆನ್. ನೋಡಿ, ಮೈನಸ್ ವೆಲಾಸಿಟಿ ಆಫ್ ದ ವುಮೆನ್, ಇದು ಪ್ಲಸ್ ವೆಲಾಸಿಟಿ ಇದೆ, ಮೈನಸ್ ಅಂದ್ರೆ ಇದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಸೇಮ್ ಮ್ಯಾಗ್ನಿಟ್ಯೂಡ್ ನ ತಗೋಬೇಕಾಗುತ್ತೆ. ದಿಸ್ ಇಸ್ ನೋಡಿ, ಕೆಳಗಡೆ ಬರ್ಕೊಳ್ತೀನಿ, ಹೀಗಿದೆ. ದಿಸ್ ಇಸ್ ಮೈನಸ್ VW, ದಿಸ್ ಇಸ್ VR. Resultant velocity is nothing but velocity of the rain with respect to women. ಅದನ್ನ ಯಾವ ರೀತಿ ತಗೊಳ್ಳೋದು, ಅಕಾರ್ಡಿಂಗ್ ಟು ಟ್ರಯಾಂಗ್ಯುಲರ್ ಲಾ ಆಫ್ ಅಡಿಷನ್, two vectors are taken in the same order, the resultant will be taken in the opposite order. This is the
ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ವುಮೆನ್. ಹಾಗಾದ್ರೆ ವೆಲಾಸಿಟಿ ಈಗ ರೈನ್ ಈ ರೀತಿ ಬೀಳ್ತಾ ಇದೆ, ಅರ್ಥ ಆಗ್ತಿದೆಯಲ್ವಾ? ಹಾಗಾದ್ರೆ ನಾವೇನ್ ಮಾಡ್ಬೇಕು, ಅಂಬ್ರೆಲನ ಯಾವ ಡೈರೆಕ್ಷನ್ ಅಲ್ಲಿ ಹೋಲ್ಡ್ ಮಾಡಬೇಕು, ರೈನಿನ ಆಪೋಸಿಟ್ ಡೈರೆಕ್ಷನ್. ಈ ಡೈರೆಕ್ಷನ್ ಅಲ್ಲಿ ರೈನ್ ಬೀಳ್ತಾ ಇದ್ರೆ ಆಪೋಸಿಟ್ ಡೈರೆಕ್ಷನ್ ಅಂದ್ರೆ ಅಪ್ವರ್ಡ್. ಈ ರೀತಿ ನಾವೇನ್ ಮಾಡ್ಬೇಕು, ಅಂಬ್ರೆಲನ ಹೋಲ್ಡ್ ಮಾಡ್ಬೇಕಾಗುತ್ತೆ, ಅರ್ಥ ಆಗ್ತಿದೆಯಲ್ವಾ? ಸೊ ದಟ್ ಇದು ಯಾವ ಡೈರೆಕ್ಷನ್ ಆಯ್ತು ನೋಡಿ, ಯಾವ ಡೈರೆಕ್ಷನ್, ದಿಸ್ ಇಸ್ ದ ಇನ್ ದ ವೆಸ್ಟ್ ಡೈರೆಕ್ಷನ್. ಕ್ವಶನ್ ಅಲ್ಲಿ ಆಂಗಲ್ ಕೂಡ ಮೆನ್ಷನ್ ಮಾಡಿದ್ರೆ ಆಂಗಲ್ ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ದಟ್ ಥೀಟಾನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ದಟ್ tan theta is equal to ಆಪೋಸಿಟ್ ಏನಿದೆ VR, adjacent is VW. So that 12 by 12 that is equal to 1. Theta is equal to ಎಷ್ಟಾಯ್ತು 45 ಡಿಗ್ರಿ. ಟುವರ್ಡ್ಸ್ ಯಾವುದು ಡೈರೆಕ್ಷನ್, ವೆಸ್ಟ್ ಡೈರೆಕ್ಷನ್ ಅಲ್ಲಿ ನಾವು ಹೋಲ್ಡ್ ಮಾಡಬೇಕಾಗುತ್ತೆ, ಟುವರ್ಡ್ಸ್ ವೆಸ್ಟ್ ಡೈರೆಕ್ಷನ್. ವೆರಿ ಇಂಪಾರ್ಟೆಂಟ್. ಎರಡೂ ಬಾಡಿ ಮೂವ್ ಆಗ್ತಾ ಇದ್ದಾಗ ನಾವು ರಿಲೇಟಿವ್ ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ವುಮೆನ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ರಿಲೇಟಿವ್ ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ವುಮೆನ್ ಯಾವ ಡೈರೆಕ್ಷನ್ ಅಲ್ಲಿ ಬರುತ್ತೋ ಅದ್ರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವೇನ್ ಮಾಡ್ಬೇಕು, ಅಂಬ್ರೆಲಾನ ಹೋಲ್ಡ್ ಮಾಡಬೇಕಾಗುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೀಟಲ್ಲೂ ಕೂಡ ಆಲ್ರೆಡಿ ಕೇಳಿದ್ದಾರೆ. ಓಕೆ, ದಿಸ್ ಇಸ್ ದ ಕ್ವಶನ್ ನಂಬರ್ 3. ನೆಕ್ಸ್ಟ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 4. ನೋಡಿ, ಕ್ವಶನ್ ನಂಬರ್ 4 ಏನಿದೆ ಅಂದ್ರೆ, one end of a string of length L is connected to a particle of mass m and the other to a small peg on a smooth horizontal table. If the particle moves in a circle with a speed v, the net force on the particle. ಇದು ಸರ್ಕ್ಯುಲರ್ ಮೋಷನ್ ಮೇಲೆ ಲಾಸ್ ಆಫ್ ಮೋಷನ್ ಅಲ್ಲಿ ಕೇಳಿದರೆ ಒಂದು ಹಾರಿಜಾಂಟಲ್ ಟೇಬಲ್ ಇದೆ. ದಿಸ್ ಇಸ್ ದ ಟೇಬಲ್. ಓಕೆ, ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಒಂದು ಪಾರ್ಟಿಕಲ್ ನ ವೆಲಾಸಿಟಿ ಮಾಸ್ ಏನಿದೆ m ಇದೆ, ಅದನ್ನ ಒಂದು ಕನೆಕ್ಟ್ ಮಾಡಿದ್ದಾರೆ ಒಂದು ಸ್ಟ್ರಿಂಗ್ ಗೆ. ಪಾರ್ಟಿಕಲ್ ಏನಾಗ್ತಿದೆ, ಒಂದು ವೆಲಾಸಿಟಿನಲ್ಲಿ v ವೆಲಾಸಿಟಿನಲ್ಲಿ ಸರ್ಕ್ಯುಲರ್ ಮೋಷನ್ ಅನ್ನ ಮಾಡ್ತಾ ಇದೆ, ಅರ್ಥ ಆಗ್ತಿದೆ ಅಲ್ವಾ? ಈ ರೀತಿ ಒಂದು ಟೇಬಲ್ ಮೇಲೆ ಪಾರ್ಟಿಕಲ್ ಏನಾಗ್ತಿದೆ, ಈ ರೀತಿ ಸರ್ಕ್ಯುಲರ್ ಮೋಷನ್ ಮಾಡ್ತಾ ಇದೆ. ನೋಡಿ, ಪಾರ್ಟಿಕಲ್ ಇಲ್ಲಿದೆ ಅಂದಾಗ ಅದಕ್ಕೆ ಡೌನ್ವರ್ಡ್ ಯಾವ ಫೋರ್ಸ್ ಇರುತ್ತೆ, ದ ಡೌನ್ವರ್ಡ್ ಫೋರ್ಸ್ ವಿಲ್ ಬಿ ದ weight that is equal to m into g. ಅಪ್ವರ್ಡ್ ಫೋರ್ಸ್ ಯಾವ್ದು ಆಗ್ತಿರುತ್ತೆ, ದಟ್ ಈಸ್ ದ ನಾರ್ಮಲ್ ರಿಯಾಕ್ಷನ್ ಬೈ ದ ಟೇಬಲ್, ದಟ್ ಈಸ್ n. ನೋಡಿ, ಯಾವುದೇ ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಆಗ್ತಿದೆ ಅಂದ್ರೆ ದೇರ್ ವಿಲ್ ಬಿ ಎ ಸೆಂಟ್ರಿಪಿಟಲ್ ಫೋರ್ಸ್ mv² by r. ಇದನ್ನ ಯಾವ್ದು ಬ್ಯಾಲೆನ್ಸ್ ಮಾಡ್ತಿದೆ, ಈ ಡೈರೆಕ್ಷನ್ ಅಲ್ಲಿ ಇದನ್ನ ಕನೆಕ್ಟ್ ಮಾಡಿದರೆ, ಹಾಗಾಗಿ ಇಲ್ಲಿ ಯಾವ ಫೋರ್ಸ್ ಇರುತ್ತೆ, ದಟ್ ಈಸ್ ದ ಟೆನ್ಷನ್ ಇನ್ ದ ಸ್ಟ್ರಿಂಗ್. ಸೊ ದಟ್ n is balanced by mg. ಅದೇ ರೀತಿ ಟೆನ್ಷನ್ is balanced by mv² by r. ಹಾಗಾಗಿ ನೆಟ್ ಫೋರ್ಸ್ ಆಕ್ಟ್ ಟುವರ್ಡ್ಸ್ ದ ಟೆನ್ಷನ್ ಏನಿದೆ, ನೆಟ್ ಫೋರ್ಸ್ ಆಕ್ಟ್ ಟುವರ್ಡ್ಸ್ ದ ಟೆನ್ಷನ್ ಸೆಂಟರ್ ವಿಲ್ ಬಿ ಟೆನ್ಷನ್ ಇನ್ ದ ಸ್ಟ್ರಿಂಗ್. ಸೆಂಟರ್ ಕಡೆಗೆ ಆಕ್ಟ್ ಆಗ್ತಕ್ಕಂಥ ಫೋರ್ಸ್ ಏನಾಗಿದೆ ಇಲ್ಲಿ, ಟೆನ್ಷನ್ ಇನ್ ದ ಸ್ಟ್ರಿಂಗ್. ಸೊ ದಟ್ ಆಪ್ಷನ್ ಆನ್ಸರ್ ಎ. ನೋಡಿ, ಇಲ್ಲಿ ಯಾವ್ದು ಆಕ್ಟ್ ಆಗ್ತಿದೆ, ಟುವರ್ಡ್ಸ್ ದ ಸೆಂಟರ್ ವಿಲ್ ಬಿ ಟೆನ್ಷನ್ ಇನ್ ದ ಸ್ಟ್ರಿಂಗ್. ಸೊ ದಟ್ ಆಪ್ಷನ್ ಎ ಇಸ್ ಕರೆಕ್ಟ್ ಆಪ್ಷನ್. ನೋಡಿ, ನೆಕ್ಸ್ಟ್ ಕ್ವಶನ್, ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್. ಫಿಫ್ತ್ ಕ್ವಶನ್ is based on work energy power chapter. ಏನ್ ಕೇಳಿದಾರೆ ಅಂದ್ರೆ, a body is initially at rest so that initial velocity u is equal to 0. It undergo one dimensional motion with a constant acceleration a. The power delivered to it at a time t is proportional to. ಕ್ವಶನ್ ಅಲ್ಲಿ ಪವರ್ ಟೈಮ್ ಮೇಲೆ ಯಾವ ರೀತಿ ಡಿಪೆಂಡೆನ್ಸ್ ಇದೆ ಅನ್ನೋದನ್ನ ಕೇಳಿದ್ದಾರೆ. ಎರಡು ಕಂಡೀಷನ್ ಕೊಟ್ಟಿದ್ರೆ, ಒಂದು ಆಕ್ಸಿಲರೇಷನ್ ಆಫ್ ಎ ಬಾಡಿ ಇಸ್ ಕಾನ್ಸ್ಟೆಂಟ್ and initial velocity of the body is 0, means rest ಅಲ್ಲಿ ಇದೆ. ಫಸ್ಟ್ ಪವರ್ ಅಂದ್ರೆ ಏನ್ ಗೊತ್ತಿರಬೇಕು, ಪವರ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಟೇಕನ್. ವರ್ಕ್ ಡನ್ ಅಂದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್ ಇಸ್ ವೆಲಾಸಿಟಿ. ಸೊ ದಟ್ ಎಫ್ ಡಾಟ್ ವಿ ಆಯ್ತು. ನಮಗೆ ಇಲ್ಲಿ ಮಾಸ್ ಫೋರ್ಸ್ ಇನ ವ್ಯಾಲ್ಯೂ ಗೊತ್ತಿದೆ. ಫೋರ್ಸ್ ಇಸ್ ನಥಿಂಗ್ ಬಟ್ ಮಾಸ್ ಇಂಟು ಆಕ್ಸಿಲರೇಷನ್ ಇಂಟು ವೆಲಾಸಿಟಿ. ಹಾಗಾದ್ರೆ ವೆಲಾಸಿಟಿ ಏನು, ವೆಲಾಸಿಟಿ ಇಸ್ ಈಕ್ವಲ್ ಟು u ಪ್ಲಸ್ at. ಸೊ ದಟ್ v ಇಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಇಸ್ 0 ಪ್ಲಸ್ at. ಸೊ ದಟ್ v ಇಸ್ ಈಕ್ವಲ್ ಟು ಏನಾಯ್ತು, a ಇಂಟು t. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ p ಇಸ್ ಈಕ್ವಲ್ ಟು ma ಇಂಟು ವೆಲಾಸಿಟಿ ಇಸ್ a ಇಂಟು t. ಸೊ ದಟ್ ದಿಸ್ ಇಸ್ ma² t. ಕ್ವಶನ್ ಅಲ್ಲಿ ಹೇಳಿದರೆ ಆಕ್ಸಿಲರೇಷನ್ ಕಾನ್ಸ್ಟೆಂಟ್, ಸೊ ದಟ್ a ಕಾನ್ಸ್ಟೆಂಟ್, ಮಾಸ್ ಆಫ್ ದ ಬಾಡಿ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಸೊ ದಟ್ ಪವರ್ is directly proportional to time. ಹಾಗಾಗಿ ಯಾಕಂದ್ರೆ ಆಕ್ಸಿಲರೇಷನ್ ಟೈಮ್ ಮೇಲೆ ಡಿಪೆಂಡ್ ಆಗಿಲ್ಲ, ಬಿಕಾಸ್ ಆಕ್ಸಿಲರೇಷನ್ ಇಸ್ ಕಾನ್ಸ್ಟೆಂಟ್. ಮಾಸ್ ಟೈಮ್ ಮೇಲೆ ಡಿಪೆಂಡ್ ಆಗಿಲ್ಲ, ಮಾಸ್ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಸೊ ದಟ್ ಇವೆರಡು ಕೂಡ ಟೈಮ್ ಮೇಲೆ ಇಂಡಿಪೆಂಡೆಂಟ್. ಸೊ ದಟ್ ಪವರ್ ಟೈಮ್ ಮೇಲೆ ಡಿಪೆಂಡ್ ಆಯ್ತಾ, ಪವರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೈಮ್ ಟಿ. ಓಕೆ,
ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ ಅವರ್ ವರ್ಕ್ ಎನರ್ಜಿ ಪವರ್ ಚಾಪ್ಟರ್. ನೋಡಿ ನೆಕ್ಸ್ಟ್ ಕ್ವಶನ್ ನಿಮಗೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೋಟೇಷನ್ ಅಂಡ್ ಮೋಷನ್ ಅಲ್ಲಿ ಕೇಳಿದ್ದಾರೆ. ಏನ್ ಕ್ವಶನ್? ದಟ್ ಕ್ವಶನ್ ಇಸ್ ಬೇಸ್ಡ್ ಆನ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್. ಕ್ವಶನ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ತಿನ್ ಸರ್ಕ್ಯುಲರ್ ಪ್ಲೇಟ್ ಇದೆ. ಕ್ವಶನ್ ನಂಬರ್ 7 ಅಲ್ಲಿ ಒಂದು ತಿನ್ ಸರ್ಕ್ಯುಲರ್ ರೆಕ್ಟಾಂಗ್ಯುಲರ್ ಪ್ಲೇಟ್. ದಿಸ್ ಇಸ್ ದ ರೆಕ್ಟಾಂಗ್ಯುಲರ್ ಪ್ಲೇಟ್. ಓಕೆ, the moment of inertia, this is in the xy plane, they are given, it is in the xy plane. Moment of inertia along x axis they are given 0.2 kg, 0.2 kg meter square. Similarly, moment of inertia along y axis they are given, moment of inertia along y axis is 0.3 kg meter square. What is the radius of gyration of a body ಪಾಸಿಂಗ್ ಥ್ರೂ ದ ಸೆಂಟರ್ O ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್? ನೋಡಿ, ಈ ಎಕ್ಸ್ ವೈ ಪ್ಲೇನ್ ಇದು ಒಂದು ರೆಕ್ಟಾಂಗ್ಯುಲರ್ ಪ್ಲೇಟ್ ಎಕ್ಸ್ ವೈ ಪ್ಲೇನ್ ಅಲ್ಲಿ ಇದೆ. ದಿಸ್ ಇಸ್ ವೈ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ದ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಪ್ಲೇನ್ ಅಲ್ಲಿ ಪಾಯಿಂಟ್ ಅಲ್ಲಿ ಮೂಮೆಂಟ್ ಆಫ್ ಎನರ್ಜಿ ಎಷ್ಟಾಗಿರುತ್ತೆ ಅನ್ನೋದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ದ ರೇಡಿಯಸ್ ಆಫ್ ಗೈರೇಷನ್. ನೋಡಿ, ಎಕ್ಸ್ ವೈ ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಪ್ಲೇನ್ ಯಾವುದು? ಝೆಡ್ ಪ್ಲೇನ್. ಸೊ ದಟ್ ದಿಸ್ ಇಸ್ ದ ಝೆಡ್ ಪ್ಲೇನ್. ಹಾಗಾದ್ರೆ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಏನ್ ಹೇಳುತ್ತೆ? ದ ಸ್ಟೇಟ್ಮೆಂಟ್ ಆಫ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್, ಯಾವುದೇ ಒಂದು ಪ್ಲೇನ್ ಶೀಟ್ ಅನ್ನ ತಗೊಂಡ್ರೆ ಅಥವಾ ಪ್ಲೇನ್ ಲ್ಯಾಮಿನಾ, ದ ಮೂಮೆಂಟ್ ಆಫ್ ಎನರ್ಜಿ ಆಫ್ ಎ ಬಾಡಿ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಲ್ಯಾಮಿನಾ. ಇದು ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಪ್ಲೇನ್ ಆಕ್ಸಿಸ್ ನ ನಾನು ಝೆಡ್ ಅಂತ ತಗೊಂತೀನಿ. ಈ ದಿಸ್ ಪ್ಲೇನ್ ಯಾವ ಆಕ್ಸಿಸ್ ಅಲ್ಲಿ ಇದೆ ಅಂದ್ರೆ ಎಕ್ಸ್ ಮತ್ತೆ ವೈ ಆಕ್ಸಿಸ್ ಅಲ್ಲಿ ಇದೆ. ಈ ಪ್ಲೇನ್ ಶೀಟ್ ಯಾವ ಆಕ್ಸಿಸ್ ಅಲ್ಲಿ ಇದೆ? ಎಕ್ಸ್ ಅಂಡ್ ವೈ. ಎಕ್ಸ್ ಅಂಡ್ ವೈ ಗೆ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಝೆಡ್ ಆಕ್ಸಿಸ್. ಹಾಗಾದ್ರೆ ಅಕಾರ್ಡಿಂಗ್ ಟು ಮೂಮೆಂಟ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಏನ್ ಹೇಳುತ್ತೆ ಅಂದ್ರೆ, ಮೂಮೆಂಟ್ ಆಫ್ ಎನರ್ಜಿಯಾ ಅಲಾಂಗ್ ಝೆಡ್ ಆಕ್ಸಿಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಮೂಮೆಂಟ್ ಆಫ್ ಎನರ್ಜಿಯಾ ಅಲಾಂಗ್ ಟೂ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್. ನೋಡಿ, ಈ ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ನ ಮೂಮೆಂಟ್ ಆಫ್ ಎನರ್ಜಿ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ, ಮೂಮೆಂಟ್ ಆಫ್ ಎನರ್ಜಿ ಆಫ್ ದ ಟೂ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್, ದಟ್ ಇಸ್ Ix ಪ್ಲಸ್ Iy. ಅದೇ ಥಿಯರಮ್ ನ ಇಲ್ಲಿ ಅಪ್ಲೈ ಮಾಡಿದ್ರೆ ಇದು ಯಾವ ಪ್ಲೇನ್ ಅಲ್ಲಿ ಇದೆ? ಎಕ್ಸ್ ಮತ್ತೆ ವೈ ಪ್ಲೇನ್ ಅಲ್ಲಿ ಇದೆ. ಹಾಗಾದ್ರೆ ಝೆಡ್ ಆಕ್ಸಿಸ್ ನ ಮೂಮೆಂಟ್ ಆಫ್ ಎನರ್ಜಿ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? Ix ಪ್ಲಸ್ Iy ಗೆ ಈಕ್ವಲ್ ಆಗಿರುತ್ತೆ. ಸೊ ದಟ್ Iz ಇಸ್ ಈಕ್ವಲ್ ಟು Ix ಎಷ್ಟಿದೆ? 0.2 ಇದೆ. Iy ಎಷ್ಟಿದೆ? 0.3. ಸೊ ದಟ್ 0.5 kg ಮೀಟರ್ ಸ್ಕ್ವೇರ್ ಆಯಿತು. ನಮಗೆ ಗೊತ್ತಿದೆ ದಿಸ್ ಇಸ್ ದ ಮೂಮೆಂಟ್ ಆಫ್ ಎನರ್ಜಿ ಥ್ರೂ ಎ ಸೆಂಟರ್ ಆಫ್ ಮಾಸ್. ಓಕೆ, ಸೊ ದಟ್ I ಇಸ್ ಈಕ್ವಲ್ ಟು ಏನಾಗಿರುತ್ತೆ? mk ಸ್ಕ್ವೇರ್ ಆಗಿರುತ್ತೆ. ನೋಡಿ, ಯಾವುದೇ ಒಂದು ಬಾಡಿನ ಮೂಮೆಂಟ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಈಕ್ವಲ್ ಟು mk ಸ್ಕ್ವೇರ್. ಬಟ್ k ಅನ್ನೋದು ಏನಾಗಿರುತ್ತೆ? ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಬಾಡೀಸ್. ಸೊ ದಟ್ ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ದಟ್ ಈಸ್ ಈಕ್ವಲ್ ಟು 0.5. ಸೊ ದಟ್ k ಸ್ಕ್ವೇರ್ ಇಸ್ ಈಕ್ವಲ್ ಟು 0.5 ಡಿವೈಡೆಡ್ ಬೈ m. Mass of the body in the question is given 2. So that k square is equal to 0.5. 1 by 2 is nothing but 0.5. So that k is equal to 0.5 meter. Notice 0.5 meter option is centimeter. So that this is nothing but 50 centimeter. Okay, this is in the option number first. Okay, this is based on system of particles and also a perpendicular axis theorem. Now the next question, we move on to the next question. That question is based on gravitation chapter. Gravitation chapter ಅಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ, the value of acceleration due to gravity at a height 10 kilometer from the surface of earth is x. At what depth inside the earth is the value of acceleration due to gravity as the same value ಅಂತ ಹೇಳಿದ್ದಾರೆ. ನೋಡಿ, ಕ್ವಶನ್ ಆ ಗ್ರಾವಿಟೇಷನ್ ಚಾಪ್ಟರ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಕ್ವಶನ್ ಅಲ್ಲಿ ದ ವ್ಯಾಲ್ಯೂ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಹೈಟ್ ಈಸ್ ಗಿವನ್. 10 ಕಿಲೋಮೀಟರ್ ಹೈಟ್ ಅಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಏನಿದೆ ಅಂದ್ರೆ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಎಷ್ಟು ಡೆಪ್ತ್ ಅಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಸೇಮ್ ಎಕ್ಸ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ನಮಗೆ ಗೊತ್ತಿರಬೇಕು GH ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಬೋವ್ ದ ಅರ್ತ್ ಸರ್ಫೇಸ್ ಬಿಲೋ ದ ಅರ್ತ್ ಸರ್ಫೇಸ್ ಏನ್ ಫಾರ್ಮುಲಾ ಅಂತ. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ದೇ ಆರ್ ಗಿವನ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಎ ಡೆಪ್ತ್ ಇಸ್ ಈಕ್ವಲ್ ಟು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಎ ಸರ್ಟನ್ ಹೈಟ್ g. ಓಕೆ, ಸೊ ದಟ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಎ ಡೆಪ್ತ್ ಇನ ಫಾರ್ಮುಲಾ ಏನಿರುತ್ತೆ? 1 ಮೈನಸ್ d ಡಿವೈಡೆಡ್ ಬೈ r ಆಗಿರುತ್ತೆ. ಓಕೆ, ಇಂಟು g.
ಇಸ್ ಈಕ್ವಲ್ ಟು ಅಟ್ ಹೈಟ್ ಅಲ್ಲಿ ಏನಾಗಿರುತ್ತೆ 1 ಮೈನಸ್ 2h ಡಿವೈಡೆಡ್ ಬೈ r ಇಂಟು ಜಿ. ನೋಡಿ ಜಿ ಜಿ ಗೆಟ್ ಕ್ಯಾನ್ಸಲ್ ಔಟ್, ಇಲ್ಲಿ 1 1 ಆಲ್ಸೋ ಗೆಟ್ ಕ್ಯಾನ್ಸಲ್, ಮೈನಸ್ ಡಿ ಡಿವೈಡೆಡ್ ಬೈ ಆರ್ ಇಸ್ ಈಕ್ವಲ್ ಟು ಮೈನಸ್ 2h ಡಿವೈಡೆಡ್ ಬೈ ಆರ್. ಆರ್ ಆಲ್ಸೋ ಗೆಟ್ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಔಟ್, ಡಿ ಇಸ್ ಈಕ್ವಲ್ ಟು 2 ಟೈಮ್ಸ್ h. 2 ಇಂಟು h ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ 10 ಕೊಟ್ಟಿದ್ದಾರೆ. ಸೊ ದಟ್ ದಿಸ್ ಇಸ್ ಬಿಕಮ್ಸ್ 20 ಕಿಲೋಮೀಟರ್. ಮೀನ್ಸ್ the acceleration due to gravity at a height 10 kilometer is equal to the acceleration due to gravity at a depth of 20 kilometer. ತುಂಬಾ ಕೇರ್ಫುಲ್ ಆಗಿರಬೇಕು. ಈ ಫಾರ್ಮುಲಾ ಡೆಪ್ತ್ ಗೆ ಎಲ್ಲಾ ಟೈಮ್ ಅಲ್ಲೂ ಇದೇ ಫಾರ್ಮುಲಾ ಅಪ್ಲೈ ಆಗುತ್ತೆ. ಬಟ್ ಅಟ್ ಎ ಹೈಟ್ ಅಲ್ಲಿ ನಾವು ಈ ಫಾರ್ಮುಲಾ ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ದಿಸ್ ಫಾರ್ಮುಲಾ ಇಸ್ ಅಪ್ಲಿಕೇಬಲ್ ಓನ್ಲಿ ವೆನ್ ಎಚ್ ಈಸ್ ವೆರಿ ಮಚ್ ಲೆಸ್ ದನ್ ಆರ್ ಆಗಿರಬೇಕು. ನೋಡಿ ಎಚ್ ಏನಾದ್ರೂ ಗ್ರೇಟರ್ ದನ್ ಆರ್ ನಿಯರ್ಲಿ ಈಕ್ವಲ್ ಟು ಆರ್ ಆಗಿದ್ದಾಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂದ್ರೆ ಜಿ ಆಫ್ ಎಚ್ ಮೀನ್ಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಹೈಟ್ ಇಸ್ ಈಕ್ವಲ್ ಟು ಜಿ ಇಂಟು ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್. ದಿಸ್ ಇಸ್ ದ ಫಾರ್ಮುಲಾ ವೆನ್ ಎಚ್ ಈಸ್ ನಿಯರ್ಲಿ ಈಕ್ವಲ್ ಟು ಆರ್ ಇಸ್ ಗ್ರೇಟರ್ ದನ್ ಆರ್. ಮೀನ್ಸ್ ಎಚ್ ಅನ್ನೋದು ಆರ್ ಬೈ 2 ಆರ್ ಬೈ 4 ಅಥವಾ 2r 3r ಇದ್ದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಹೆಚ್ಚು ಆರ್ ಗಿಂತ ತುಂಬಾ ಕಡಿಮೆ ಇದ್ದಾಗ ಆರ್ ನ ವ್ಯಾಲ್ಯೂ ನಿಯರ್ಲಿ 6400 ಕಿಲೋಮೀಟರ್ ಇದೆ. ನೋಡಿ 6400 ಕಿಲೋಮೀಟರ್ ಕಂಪೇರ್ ಮಾಡಿದ್ರೆ 10 ಕಿಲೋಮೀಟರ್ ಅಂತೂ ತುಂಬಾ ಸಣ್ಣದು. ಹಾಗಾಗಿ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ದಿಸ್ ಫಾರ್ಮುಲಾ ಇಸ್ ಅಪ್ಲಿಕೇಬಲ್ ಒನ್ ಜಿ ಎಚ್ ಇಸ್ ವೆರಿ ಮಚ್ ಗ್ರೇಟರ್ ದನ್ ಆರ್. ತುಂಬಾ ಕೇರ್ಫುಲ್ ಆಗಿರಬೇಕು, ಎರಡು ಫಾರ್ಮುಲಾ ಅಪ್ಲೈ ಮಾಡಬೇಕಾದ್ರೆ. ಓಕೆ, ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ ಅವರ್ ಗ್ರಾವಿಟೇಷನ್ ಚಾಪ್ಟರ್. ನೆಕ್ಸ್ಟ್ ವಿ ಮೂವ್ ಆನ್ ಟು ದ another question. That question is ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಮೇಲೆ ಕೇಳಿದ್ದಾರೆ. ನೋಡಿ ಕ್ವಶನ್ ಅಲ್ಲಿ ಏನ್ ಹೇಳಿದರೆ ಯಂಗ್ಸ್ ಮಾಡ್ಯುಲಸ್ ಆಫ್ ಎ ಪರ್ಫೆಕ್ಟ್ ರಿಜಿಡ್ ಬಾಡಿ ಈಸ್ ಅಂತ ಹೇಳಿದರೆ. ಯಂಗ್ಸ್ ಮಾಡ್ಯುಲಸ್ ಆಫ್ ಎ ಪರ್ಫೆಕ್ಟ್ ರಿಜಿಡ್ ಬಾಡಿ. ಫಸ್ಟ್ ಆಫ್ ಆಲ್ ಯಂಗ್ಸ್ ಮಾಡ್ಯುಲಸ್ ಅಂದ್ರೆ ಏನಂತ ಗೊತ್ತಿರಬೇಕು. ಯಂಗ್ಸ್ ಮಾಡ್ಯುಲಸ್ ಇಸ್ ಈಕ್ವಲ್ ಟು ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಡಿವೈಡೆಡ್ ಬೈ ಲಾಂಜಿಟ್ಯೂಡಿನಲ್ ಸ್ಟ್ರೈನ್. ನೋಡಿ ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಫಾರ್ಮುಲಾ ಏನು? Longitudinal stress is equal to force by area. Longitudinal strain is change in length to the original length. ಇದನ್ನ ಚೇಂಜ್ ಮಾಡಿದ್ರೆ F divided by A into L divided by delta L. ಕ್ವಶನ್ ಅಲ್ಲಿ ಏನಿದ್ದಾರೆ ಅಂದ್ರೆ ಪರ್ಫೆಕ್ಟ್ಲಿ ರಿಜಿಡ್ ಬಾಡಿ. ನೋಡಿ ರಿಜಿಡ್ ಬಾಡಿ ಅಂದ್ರೆ ದ ಬಾಡಿ ವಿಚ್ ರೆಸಿಸ್ಟ್ ಫಾರ್ ದ ಆಪೋಸ್ ಅಥವಾ ರೆಸಿಸ್ಟ್ ಫಾರ್ ದ ಚೇಂಜ್. ಚೇಂಜ್ ಆಗಕ್ಕೆ ಆಪೋಸ್ ಮಾಡ್ಬೇಕು, ಅದನ್ನ ನಾವೇನಂತ ಕರಿತೀವಿ ರಿಜಿಡ್ ಬಾಡಿ. ನೋಡಿ ಪರ್ಫೆಕ್ಟ್ಲಿ ರಿಜಿಡ್ ಬಾಡಿ ಅಂದ್ರೆ ನಾವು ಎಷ್ಟೇ ಫೋರ್ಸ್ ಅಪ್ಲೈ ಮಾಡಿದ್ರು ಬಾಡಿನಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ, ಅದನ್ನ ನಾವೇನಂತ ಕರಿತೀವಿ ಪರ್ಫೆಕ್ಟ್ಲಿ ರಿಜಿಡ್ ಬಾಡಿ. ಹಾಗಾಗಿ ನೀವು ಎಷ್ಟು ಫೋರ್ಸ್ ಹಾಕಿದ್ರು ಕೂಡ ದೇರ್ ಇಸ್ ನೋ ಚೇಂಜ್ ಇನ್ ದ ಲೆಂತ್ ಅಲ್ಲಿ ಯಾವುದೇ ರೀತಿ ಚೇಂಜ್ ಇಲ್ಲ. ಸೊ ದಟ್ ಫಾರ್ ಪರ್ಫೆಕ್ಟ್ಲಿ ರಿಜಿಡ್ ಬಾಡಿ ಚೇಂಜ್ ಇನ್ ಲೆಂತ್ ಏನಾಗಿರುತ್ತೆ 0 ಆಗಿರುತ್ತೆ. ಚೇಂಜ್ ಇನ್ ಲೆಂತ್ 0 ಆಗಿದೆ ಅಂದ್ರೆ ಎನಿಥಿಂಗ್ ಬೈ 0 ಈಸ್ ಇನ್ಫಿನಿಟಿ. ಸೊ ದಟ್ ಫಾರ್ ಪರ್ಫೆಕ್ಟ್ಲಿ ರಿಜಿಡ್ ಬಾಡಿ ಯಂಗ್ಸ್ ಮಾಡ್ಯುಲಸ್ ಆಫ್ ಎ ಮೆಟೀರಿಯಲ್ ಇಸ್ ಈಕ್ವಲ್ ಟು ಇನ್ಫಿನಿಟಿ. ನೋಡಿ ಯಂಗ್ಸ್ ಮಾಡ್ಯುಲಸ್ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೋಬೇಕು. ಯಂಗ್ಸ್ ಮಾಡ್ಯುಲಸ್ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಸಾಲಿಡ್ಸ್. ಫಾರ್ ಯಂಗ್ಸ್ ಮಾಡ್ಯುಲಸ್ ಫಾರ್ ಫ್ಲೂಯಿಡ್ಸ್ ಇಸ್ 0 ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಯಂಗ್ಸ್ ಮಾಡ್ಯುಲಸ್ ಇಸ್ ಅಪ್ಲಿಕೇಬಲ್ ಫಾರ್ ದ ಸಾಲಿಡ್ಸ್. ಯಂಗ್ಸ್ ಮಾಡ್ಯುಲಸ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಸ್ಟಿಫ್ನೆಸ್ ಆಫ್ ದ ಮೆಟೀರಿಯಲ್ ಇಂಡಿಕೇಟ್ ಮಾಡುತ್ತೆ. ಯಂಗ್ಸ್ ಮಾಡ್ಯುಲಸ್ ತುಂಬಾ ಜಾಸ್ತಿ ಇದೆ ಅಂದ್ರೆ ಇಟ್ ಇಂಡಿಕೇಟ್ಸ್ ದಟ್ ಇಟ್ ಇಸ್ ಮೋರ್ ಸ್ಟ್ರಾಂಗರ್ ಆರ್ ಮೋರ್ ಆಪೋಸಸ್ ದ ಚೇಂಜ್. ಅರ್ಥ ಆಗ್ತಿದೆಯಲ್ವಾ? ಚೇಂಜ್ ಆಗಕ್ಕೆ ಆಪೋಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಡೈಮಂಡ್ ಹ್ಯಾವಿಂಗ್ ಎ ಮೋರ್ ಯಂಗ್ಸ್ ಮಾಡ್ಯುಲಸ್ ವೆನ್ ಕಂಪೇರ್ ಟು ಎ ರಬ್ಬರ್. ಫ್ಲೆಕ್ಸಿಬಲ್ ಮೆಟೀರಿಯಲ್ ಗೆ ಯಂಗ್ಸ್ ಮಾಡ್ಯುಲಸ್ ತುಂಬಾ ಕಡಿಮೆ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಆಡ್ ಮೆಟೀರಿಯಲ್ ಗೆ ಯಂಗ್ಸ್ ಮಾಡ್ಯುಲಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಸೊ ದಟ್ ಯಂಗ್ಸ್ ಮಾಡ್ಯುಲಸ್ ಇಸ್ ಹೈಯೆಸ್ಟ್ ಫಾರ್ ಡೈಮಂಡ್, ಲೆಸ್ ಫಾರ್ ಫ್ಲೆಕ್ಸಿಬಲ್ ಮೆಟೀರಿಯಲ್ಸ್ ಲೈಕ್ ರಬ್ಬರ್. Okay, this is the question asked in our CET. Next question, that question is based on that is also rotational motion chapter ಅಲ್ಲಿ ಕೇಳಿರ್ತಕ್ಕಂತ ಕ್ವಶನ್. ನೋಡಿ ಏನ್ ಕೇಳಿದಾರೆ ಅಂದ್ರೆ ತುಂಬಾ ಸಿಂಪಲ್ ಕ್ವಶನ್. A wheel starting from rest gains an angular velocity of 10 radian per second after uniformly accelerated for 5 seconds. The total angle through which it has turned is ಅಂತ ಕೇಳಿದ್ದಾರೆ. ನೋಡಿ ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ a body start from rest. Body start from rest ಅಂದ್ರೆ initial velocity will be 0. Similarly, final velocity, angular velocity is given 10 radian per second. ನೋಡಿ initial velocity 0 ಅಂದ್ರೆ initial angular velocity is also
0 radian per second. They are given time is 5 second. What is the angular acceleration theta ಅಂತ ಕೇಳಿದ್ದಾರೆ. ನೋಡಿ ನಿಮಗೆ ಈ ರೊಟೇಷನಲ್ ಈಕ್ವೇಶನ್ಸ್ ನ ಬರೆಯೋದು ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ. ಹಾಗಾಗಿ ನೀವು ಫಸ್ಟ್ ಲೀನಿಯರ್ ಈಕ್ವೇಶನ್ ಜೊತೆ ಕಂಪೇರ್ ಮಾಡಿಕೊಂಡು ರೊಟೇಷನಲ್ ಈಕ್ವೇಶನ್ಸ್ ನ ಬರೀರಿ. ನೋಡಿ ಥೀಟಾ ಅಂದ್ರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಏನಂತ ಬರೀತೀವಿ ನಾವು ಎಸ್ ಅಲ್ಲಿ ಬರೀತೀವಿ. ನೋಡಿ ಎಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್. ನಾವು ಇದನ್ನ ಆಂಗ್ಯುಲರ್ ರೊಟೇಷನ್ ಅಲ್ಲಿ ಬರೆದಾಗ ಎಸ್ ಇಸ್ ರಿಪ್ಲೇಸ್ಡ್ ಬೈ ಥೀಟಾ, ಯು ಇಸ್ ರಿಪ್ಲೇಸ್ಡ್ ಬೈ ಒಮೆಗಾ ಇನಿಷಿಯಲ್ ಇಂಟು ಟಿ ಪ್ಲಸ್ ಆಫ್ ಎ ಇಸ್ ರಿಪ್ಲೇಸ್ಡ್ ಬೈ ಆಲ್ಫಾ ಇಂಟು ಟಿ ಸ್ಕ್ವೇರ್. ಓಕೆ, ನೋಡಿ ಒಮೆಗಾ ಇನಿಷಿಯಲ್ ಇಸ್ ಗಿವನ್ 0, ಸೊ ದಟ್ ಥೀಟಾ ಇಸ್ ಈಕ್ವಲ್ ಟು ಆಫ್ ಆಲ್ಫಾ ಟಿ ಸ್ಕ್ವೇರ್. ಕ್ವಶನ್ ಅಲ್ಲಿ ಟಿ ಕೊಟ್ಟಿದ್ದಾರೆ ಬಟ್ ಆಲ್ಫಾ ಇಸ್ ನಾಟ್ ಗಿವನ್. ಆಲ್ಫಾ ಅಂದ್ರೆ ಆಕ್ಸಿಲರೇಷನ್. ಲೀನಿಯರ್ ಆಕ್ಸಿಲರೇಷನ್ ಹೇಗೆ ಬರೀತೀರಾ? ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಸಿಮಿಲರ್ ಆಂಗ್ಯುಲರ್ ಆಕ್ಸಿಲರೇಷನ್ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಫೈನಲ್ ವೆಲಾಸಿಟಿ ಏನಿದೆ ದಟ್ ಈಸ್ 10 ಮೈನಸ್ ಇನಿಷಿಯಲ್ ವೆಲಾಸಿಟಿ 0 divided by time taken will be 5. So that acceleration is 2 radian per second square. Okay, ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ theta is equal to half into 2 into t is given what is the 5 square. 2 get cancelled. Theta is equal to 25 radians. Okay, this is the question asked in our examination. That is the total angle through which it is turned by an angle of 25 radian. This is the answer. Okay, remaining question we will discuss in the next class. Thank you.